ಇನ್ನು ಕೊಪ್ಪಳದಲ್ಲಿ ಒಂದು ಅಪಘಾತ ಆಗಿದೆ. ಇದಂತೂ ಬಹಳ ಒಂಥರ ಬೇಸರವನ್ನು ಉಂಟು ಮಾಡುತ್ತೆ. ಯಾಕೆ ಅಂತಂದ್ರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹೋಗಿದ್ರಂತೆ. ಬರುವಂತ ಸಂದರ್ಭದಲ್ಲಿ ಅಪಘಾತ ಆಗಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಭಾವಿ ಜೋಡಿ ಪ್ರಯಾಣಿಸ್ತಾ ಇದ್ದಂತ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಲಾರಿ. ಸ್ಥಳದಲ್ಲೇ ನವ ಜೋಡಿ ಮೃತಪಟ್ಟಿದೆ. ಡಿಸೆಂಬರ್ 20ಕ್ಕೆ ನಿಗದಿಯಾಗಿತ್ತು ಕರಿಯಪ್ಪ ಹಾಗೂ ಕವಿತಾ ವಿವಾಹ. ಮುನಿರಾಬಾದ್ನ ಪಂಪಾವನಕ್ಕೆ ಫೋಟೋ ಶೂಟ್ಗೆ ಹೋಗಿದ್ರು ಈ ಜೋಡಿ. ಫೋಟೋ ಶೂಟ್ ಮುಗಿಸಿ ಮರಳಿ ಊರಿಗೆ ತೆರಳುವಂತ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೇನಾಗುತ್ತೆ ಪಾಪ, ಹಸೆಮಣೆ ಏರಬೇಕಾಗಿದ್ದ ನವಜೋಡಿ ಮಸಣಕ್ಕೆ ಈಗ ಜೊತೆಯಾಗಿ ಬಾಳೋಣ ಅನ್ನುವಂಥವ್ರು ಜೊತೆಯಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಆಗ್ಬಿಟ್ಟಿದೆ ನೋಡಿ. ಅದಕ್ಕೆ ಹಿರಿಯರು ಯಾಕೆ ಹೇಳ್ತಾರೆ, ಮದುವೆ ನಿಶ್ಚಿತಾರ್ಥ ಆದರೆ, ಮದುವೆ ಫಿಕ್ಸ್ ಆದರೆ ಎಲ್ಲೂ ಓಡಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಈಗ ಕೇಳಲ್ಲ ಹುಡುಗ ಹುಡುಗಿಯರು. ಬಾ ಹೋಗೋಣ ಅಂತೇಳಿ ಬೈಕಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಎಲ್ಲೋ ಕರ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಹಿರಿಯರು ಅದಕ್ಕೆ ಹೇಳೋದು, ಮನೆಯಲ್ಲಿರೋ ಹಿರಿಯರ ಮಾತುಗಳನ್ನು ಕೇಳಬೇಕು. ಮದುವೆ ನಿಶ್ಚಯ ಆದ ನಂತರ ಎಲ್ಲೂ ಓಡಾಡಬೇಡಿ ಅಂತ ಹೇಳೋದು ಇದಕ್ಕೋಸ್ಕರನೇ. ಅರ್ಥನೇ ಮಾಡ್ಕೊಳ್ಳಲ್ಲ. ಫೋಟೋ ಸ್ಟುಡಿಯೋಕ್ಕೆ ಹೋಗಿದ್ರಿ. ನಮ್ಮ ತಮ್ಮನ ಮಗಳು ಆದ್ಮೇಲೆ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಬರೋ ಹೊತ್ನ್ಯಾಗ ಕಾರ್ನಾಗ ಇಲ್ಲಿಂದ ಇದು ಲಾರಿಗೆ ಅದಕ್ಕೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗ್ಯಾಳ್ರಿ. ನಾಳೆ 21ಕ್ಕೆ ತಾರೀಕಿತ್ತು ರೀ, 19, 20ಕ್ಕೆ ಅನುಮತಿ ಕೊಟ್ಟಿದ್ದೀವಿ ರೀ. ಅಲ್ಲಿ ಫಿಕ್ಸ್ ಆಗಿ ಇದಾಗಿತ್ತು. ಅವ್ರ ಅಣ್ಣ ಅವರು ಫ್ಯಾಮಿಲಿ ಹೋಗಿತ್ತು ರೀ, ಇವರು ಹೋಗಿದ್ರಿ. ಹೋಗೋತ್ನಾಗ ಕಾರ್ನಾಗ ಕರ್ಕೊಂಡು ಹೋಗಿದ್ರಿ. ಬರೋ ಹೊತ್ನ್ಯಾಗ ಅಲ್ಲಿ ಗಿಣಿಗೆ ಇದರಲ್ಲಿಂದ ಹಿಡಿದು ಇತ್ತಾಗ ಅವ್ರು ಸೈಕಲ್ ಮೋಟ್ರ್ ಬಂದಾರಿ, ಅತ್ತ ಕಾರ್ ಹತ್ತ ಹೋಗಿದ್ರಿ. ಫೋಟೋ ಸ್ಟುಡಿಯೋಕ್ಕೆ ಹೋಗಿದ್ರಿ. ನಮ್ಮ ತಮ್ಮನ ಮಗಳು ಆದ್ಮೇಲೆ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಬರೋ ಹೊತ್ನ್ಯಾಗ ಕಾರ್ನಾಗ ಇಲ್ಲಿಂದ ಇದು ಲಾರಿಗೆ ಅದಕ್ಕೆ ನಮ್ಮ ಅಳಿಯನ ಮಗಳ ಸೊಸೆ ರೀ. ನಿನ್ನೆ ಫೋಟೋ ಶೂಟಿಗೆ ಅಂತ ಹೋಗಿದ್ರಿ, ಬೆಳಿಗ್ಗೆ ಕರ್ಕೊಂಡು ಹೋಗಿದ್ರಿ. ಬೇಡ ಅಲ್ಲೇ ಇರೋ ಒತ್ತಾಗೈತೆ ಅಂತ ಹೇಳಿದ್ರಿ ನಮ್ಮ ಅಳಿಯ. ಅವರೆಲ್ಲ ನಾ ಬಂದ್ಬಿಡ್ತು ಅಂತಂದೇಳಿ ಬಂದು ಬೆಳಕಲ್ ತಕ ಆ್ಯಕ್ಸಿಡೆಂಟ್ನಾಗಿ ಕಲಾಸ ಆಯ್ತು. ಹಂಪಿಗೆ ಹೋಗಿ ಬೂದುಗುಂಪಿ ಕ್ರಾಸಿಗೆ ಅವ್ರು ನಿಲ್ಸ್ಯಾರ್ರಿ. ಇವ್ರು ಗಾಡಿ ತಂದು ಇತ್ತ ಬಂದಾರ್ರಿ. ಅವ್ರು ಇನ್ನೊಂದು ಫ್ಯಾಮಿಲಿಯವ್ರು ಅವರು ಊರಿಗೆ ಹೋಗ್ಯಾರ್ರಿ ಕಾರ್ನಾಗ. ಬೇಡಪ್ಪ ನೀವು ಹೋಗ್ಬಿಡ್ರು, ಬರಬೇಡ, ಈಗ ಒತ್ತಾಗೈತೆ ಅಂತ ನಮ್ಮ ಮಳಿ ಹೇಳ್ಯಾನ್ರಿ. ಹೇಳಿದ್ರು ಕೂಡ ಅವ್ರು ಕೇಳಿಲ್ಲ. ಇಲ್ಲ ಅವ್ರು ಒತ್ತೆಲ್ಲ ಬರ್ತೀವಿ ಅಂತ ಅಂದೇಳಿ ಬಂದು ಬೆಣಕಲ್ ಚಿಕ್ಕ ಬೆಣಕಲ್ ತಕ ಆಕ್ಸಿಡೆಂಟ್ ಆಗಿ ಇಬ್ಬರು ಗಂಡನ ತಂಗಿರಿ. ನಿನ್ನೆ 8 ಗಂಟೆಗೆಲ್ಲ ಹೋಗ್ಯಾರ್ರಿ. 4 ಮಂದಿ ಮಾಡ್ತಾರಂತ ಹೋಗ್ಯಾರ್ರಿ. ನಾಳೆ 19ಕ್ಕೆ 20ಕ್ಕೆ ಮದುವೆ ಇತ್ರಿ. ಖುಷಿ ಅಂತೇಳಿ ಹೋಗ್ಯಾರ್ರಿ. ನಮಗೆ 8 ಗಂಟೆಗೆಲ್ಲ ಗೊತ್ತಾಗೈತ್ರಿ. ಗಂಡನ ತಂಗಿರಿ. ನಿನ್ನೆ 8 ಗಂಟೆಗೆಲ್ಲ ಹೋಗ್ಯಾರ್ರಿ. 4 ಮಂದಿ ಮಾಡ್ತಾರಂತ ಹೋಗ್ಯಾರ್ರಿ. ನಾಳೆ 19ಕ್ಕೆ 20ಕ್ಕೆ ಮದುವೆ ಇತ್ರಿ. ಖುಷಿ ಅಂತೇಳಿ ಹೋಗ್ಯಾರ್ರಿ. ನಮಗೆ 8 ಗಂಟೆಗೆಲ್ಲ ಗೊತ್ತಾಗೈತ್ರಿ. ಹೇಳಿದಾರಂತೆ ಅಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ದಾರೆ, ಬರಬೇಕಾದ್ರೆ ಅವರು ಬೈಕಲ್ಲಿ ಬಂದಿದ್ದಾರೆ. ಏನಕ್ಕಪ್ಪ, ಮನೇಲಿ ಬೇಡ್ರಪ್ಪ ಟೈಮ್ ಆಗಿದೆ ಅಂತ ಹೇಳಿದ್ರು ಕೂಡ ಕೇಳಲ್ಲ. ಯಾಕಂದರೆ ಇವರು ಅತ್ಯಂತ ತಿಳಿದವರೆಲ್ಲ. ಈಗಿನ ಯುವತಿಯರು ಹೆಂಗಂತಂದರೆ, ನಾವೇ ತಿಳಿದವ್ರು, ನೀವೇನು ಹೇಳ್ತೀರಾ ಮನೆಯಲ್ಲಿ ಅಂತ ಹೇಳಿ. ಅಪ್ಪ ಅಮ್ಮ ಹೇಳಿದ್ರೆ ಕೇಳಲ್ಲ, ಅಜ್ಜ ಅಜ್ಜಿ ಹೇಳಿದರೆ ಇವ್ರಿಗೇನು ವಯಸ್ಸಾಗಿದೆ ಬಿಡು ಅನ್ನೋ ಮಾತುಗಳು. ತಮಗೆ ಅನಿಸಿದೆ ಏನಾಗುತ್ತೆ ನಡಿ ಹೋಗೋಣ, ಇವರೆಲ್ಲ ಆ ಕಾಲದವರು, ಏನಾಗಲ್ಲ ಬಾ. ಈ ಮಾತುಗಳು ಇದೆಯಲ್ಲ, ಅಸಡ್ಡೆಯನ್ನು ತರುವಂಥ ಮಾತುಗಳು. ಅವ್ರ ಅನುಭವದಿಂದ ಮಾತನಾಡಿರ್ತಾರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ. ಅದನ್ನು ಕೇಳಿಸ್ಕೊಳ್ಳಲ್ಲ, ಅನುಭವಿಸೋ ಪರಿಸ್ಥಿತಿ. ಪಾಪ ಅವರೇ ಅನುಭವಿಸ್ಬೇಕಲ್ಲ ಮನೆಯಲ್ಲಿರೋರೆ.